ಆ ತಾಯಿಯ ಹೆಸರು ಕೆಂಚಮ್ಮ. ಸುಮಾರು 65ರಿಂದ 70 ವರ್ಷ ಇರಬಹುದು. ಆ ತಾಯಿ 11 ವರ್ಷದಿಂದ ಪುತ್ರ ಶೋಕ ಅನುಭವಿಸುತ್ತಿದ್ದಾಳೆ. ರಸ್ತೆಯಲ್ಲಿ ಯಾರಾದರೂ ಬಿಳಿ ಬಟ್ಟೆ ಹಾಕಿಕೊಂಡವರು ಕಂಡ್ರೆ ಆ ತಾಯಿಗೆ ಎಲ್ಲಿಲ್ಲದ ಸಂತಸ. ಅವರ ಬಳಿ ಹೋಗಿ ನನ್ನ ಮಗ ಕೂಡ ನಿನ್ನಂಗೆ ಇದ್ದ, ಈಗ ಇಲ್ಲ ಕಣಪ್ಪ ಅಂತ ಕಣ್ಣೀರು ಹಾಕ್ತಾರೆ. ಅಂತಹ ತಾಯಿ ಹೃದಯಕ್ಕೆ ಇಂದು ನೂರಾರು ಪುತ್ರ ಹೃದಯಗಳು ಮಿಡಿತಿದೆ. ಹಾಗಿದ್ರೆ ಯಾರು ಆ ತಾಯಿ, ಆಗಿದ್ದೇನು, ಇಲ್ಲಿದೆ ನೋಡಿ ಮನಕುಲುಕುವ ಸ್ಟೋರಿ. ಪುತ್ರ ಶೋಕದಲ್ಲೇ ಅನಾಥವಾದ ತಾಯಿ. ಪುತ್ರನನ್ನ ಕಳೆದುಕೊಂಡು ದಿನಾ ಕಣ್ಣೀರು. ಟ್ರಾಫಿಕ್ ಪೊಲೀಸರನ್ನ ನೋಡಿದ್ರೆ ಮಮ್ಮಲ ಮರುಗೋ ತಾಯಿ. ಹೀಗೆ ಟ್ರಾಫಿಕ್ ಪೊಲೀಸ್ ಜೊತೆ ನಿಂತಿರೋ ಈ ತಾಯಿ ಹೆಸರು ಕೆಂಚಮ್ಮ. ಪ್ರಸ್ತುತ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ವಡೆರಹಳ್ಳಿ ಗ್ರಾಮದ ಕೆಂಚಮ್ಮನಿಗೆ ಒಬ್ಬ ಪುತ್ರ, 2 ಪುತ್ರಿಯರು. ಕೆಂಚಮ್ಮ ಅವರ ಪುತ್ರ ಕುಬೇರ 2011ರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಪೇದೆಯಾಗಿ ನೇಮಕಗೊಂಡಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಪೇದೆಯಾಗಿದ್ದ ಕುಬೇರ ಪುತ್ತೂರಿನಲ್ಲಿ ಟ್ರಾಫಿಕ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. 2014ರಲ್ಲಿ ಪುತ್ತೂರಿನಿಂದ ಸ್ವಗ್ರಾಮಕ್ಕೆ ದ್ವಿಚಕ್ರ ವಾಹನದಲ್ಲಿ ಬರುವಾಗ ಮಲೆಬೆನ್ನೂರು ಬಳಿ ಅಪಘಾತಕ್ಕೀಡಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದರು. ಪುತ್ರನನ್ನ ಕಳೆದುಕೊಂಡಿದ್ದ ಕೆಂಚಮ್ಮ ಪುತ್ರ ಶೋಕದಿಂದ ಪ್ರತಿದಿನ ನಲುಗುತ್ತಿದ್ದಾರೆ. ನಮ್ಮ ಮಗನ ಹೆಸರು ಕುಬೇರ. ಅವನು B.Ed ಮಾಡಿಸಿದ್ದೆ. ಮಂಗಳೂರಿಗೆ ಪೊಲೀಸ್ ಕೆಲಸಕ್ಕೆ ಹೋಗಿ 2 ವರ್ಷಕ್ಕೆ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ. ಈಗ ನನಗೆ ಸಹಾಯ ಮಾಡೋದಂದರೆ ನಮ್ಮ ಪುತ್ತೂರದ ಮಾಂತೇಶ್ ಸಾರು, ನಮ್ಮ ರವಿಕುಮಾರ್ ಸಾರು ಸಹಾಯ ಮಾಡ್ತಾರಪ್ಪ. ಮತ್ತು SP ಮೇಡಮ್ ಅವ್ರು ಸ್ವಲ್ಪ ಸಹಾಯ ಮಾಡ್ಯಾರ. ಮೊನ್ನೆ ಹೊಸ ವರ್ಷಕ್ಕೆ ತಿಥಿ ಮಾಡಿದ್ರಿ, 10 ವರ್ಷ ಆಯ್ತು. ಗಂಡ ನೋಡಿದರೆ ಅಂಗೋಲಿಕರು ಹೊರಗೆ ಹೊಂಡಲ್ಲ, ಏನು ಮಾಡಲ್ಲ. ನಾನೇ ದುಡ್ಡು ಸಾಕ್ಬೇಕು. ಹರಪನಹಳ್ಳಿ ತಾಲೂಕು ವಡೆರಹಳ್ಳಿ. ತನ್ನ ಪುತ್ರ ಟ್ರಾಫಿಕ್ ವಿಭಾಗದಲ್ಲಿ ಕೆಲಸ ಮಾಡುವಾಗ ಪುತ್ತೂರಿಗೆ ಹೋಗಿದ್ದ. ಕೆಂಚಮ್ಮ ಪುತ್ರ ಧರಿಸಿದ್ದ ಬಿಳಿ ಅಂಗಿ, ಕಾಕಿ ಪ್ಯಾಂಟು ನೋಡಿ ಖುಷಿ ಪಟ್ಟಿದ್ದರು. ಪುತ್ರನ ಸಾವಿನ ನಂತರವೂ ಕೆಂಚಮ್ಮ ಯಾರಾದ್ರೂ ಟ್ರಾಫಿಕ್ ಪೊಲೀಸರನ್ನ ನೋಡಿದ್ರೆ ಅವರ ಬಳಿ ಹೋಗಿ ನಮ್ಮ ಮಗನು ನಿನ್ನಂಗೆ ಇದ್ದ ಕಣಪ್ಪ, ನಿನ್ನಂಗೆ ಕೆಲಸ ಮಾಡುತ್ತಿದ್ದ, ಆದರೆ ಅವನು ಈಗ ಇಲ್ಲ ಅಂತ ಕಣ್ಣೀರು ಹಾಕುತ್ತಿದ್ದರು. ಹೀಗೆ ವಾರದ ಹಿಂದೆ ಉತ್ತರ ಸಂಚಾರಿ ಠಾಣೆ ಪೇದೆ ರೇವಣಸಿದ್ದಪ್ಪ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಕೆಂಚಮ್ಮ ಸಿಕ್ಕು ಅದೇ ದುಃಖ ತೋಡಿಕೊಂಡಿದ್ದಾರೆ. ಬಳಿಕ ರೇವಣಸಿದ್ದಪ್ಪ ಯಾರು ನಿಮ್ಮ ಪುತ್ರ, ಹೆಸರೇನು ಎಂದು ವಿಚಾರಿಸಿದಾಗ ಆಕೆ ಮೃತ ಕುಬೇರನ ತಾಯಿ ಎಂದು ಗೊತ್ತಾಗಿದೆ. ಬಳಿಕ ರೇವಣಸಿದ್ದಪ್ಪ ಆ ತಾಯಿಯ ಕಷ್ಟ ಕೇಳಿ ಅದನ್ನೇ ತನ್ನ ವಾಟ್ಸ್ಆಪ್ ಸ್ಟೇಟಸ್ಗೆ ಹಾಕಿಕೊಂಡಿದ್ದರು. ಬಳಿಕ ರಾಜ್ಯದ ವಿವಿಧ ಭಾಗದ ಪೊಲೀಸ್ ಸಿಬ್ಬಂದಿ, ಅಧಿಕಾರಿಗಳು ತಮ್ಮ ಕೈಲಾದಷ್ಟು ಆರ್ಥಿಕ ಸಹಾಯ ಮಾಡಿದ್ದಾರೆ. ಒಟ್ಟು 1,71,000 ರೂಪಾಯಿ ಸಂಗ್ರಹವಾಗಿದ್ದು ಅದನ್ನ ಅಂಚೆ ಕಚೇರಿಯಲ್ಲಿ 5 ವರ್ಷ ಡೆಪಾಸಿಟ್ ಮಾಡಿದ್ದಾರೆ. ಪ್ರತಿ 3 ತಿಂಗಳಿಗೊಮ್ಮೆ 4ರಿಂದ 5,000 ರೂಪಾಯಿ ಬಡ್ಡಿ ರೂಪದಲ್ಲಿ ಕೆಂಚಮ್ಮ ಅವರಿಗೆ ಸಿಗಲಿದೆ. ಸರ್ 2011 ಬ್ಯಾಚ್ ನಮ್ಮ ಬ್ಯಾಚ್ಮೆಂಟ್ ಸರ್. ನಾವು ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್. ನಾವು ನಮ್ಮ ಬ್ಯಾಚ್ಮೆಂಟು ಕುಬೇರ ಅಂತ ಹೇಳ್ಬಿಟ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ಇದರಲ್ಲಿ ಮಲೆಬೆನ್ನೂರು ಹತ್ರ ರಜೆ ಬಂದಿರ್ತಾರೆ ಸರ್. ಅವ್ರ ಊರಿಗೆ ರಾಗಿ ಮಸ್ತಾವರದ ಪಕ್ಕ, ಹರಪನಹಳ್ಳಿ ತಾಲೂಕು ರಾಗಿ ಮಸ್ತಾವರದ ಪಕ್ಕ ವಡೆರಹಳ್ಳಿ ಅಂತ ಅವ್ರ ಊರು. ಅವ್ನು ರಜೆಗೆ ಅಂತ ಊರಿಗೆ ಬಂದು 2014ರಲ್ಲಿ ಮಲೆಬೆನ್ನೂರು ಹತ್ರ ಡಿವೈಡರ್ಗೆ ಬೈಕ್ ಹೊಡ್ಕೊಂಡು ಅಲ್ಲೇ ಸಾವನ್ನಪ್ತಾರೆ ಸರ್. ಅಲ್ಲಿಂದ ಇಲ್ಲಿಗೆ ಅಯ್ಯಮ್ಮ ಮಾನಸಿಕವಾಗಿ ಭಾಳ ತಗೊಳುತ್ತೆ. ಮಗ ಸತ್ತಲ್ಲ, ಒಬ್ಬನೇ ಮಗ ಅಂತ ಹೇಳ್ಬಿಟ್ಟು ನಾನು ಟ್ರಾಫಿಕ್ ಡ್ಯೂಟಿಯಲ್ಲಿ, ನಾನು ಚೌಕಿಪೇಟೆಯಲ್ಲಿ ಟ್ರಾಫಿಕ್ ಡ್ಯೂಟಿಯಲ್ಲಿ ಇರ್ತೇನೆ ಸರ್. ನಾನು ಅವಾಗ ಬಂದು ನಾನು ಮುಟ್ಟಿದ್ದು ಬಂದು, ನನ್ನ ಮಗ ಯಾರು ನೀನು ಅಂತ ಕೇಳಿದೆ. ನನ್ನ ಮಗ ನಿನ್ನಂಗೆ ಇದ್ದ, ನನ್ನ ಮಗ ಪೊಲೀಸ್ ಇದ್ದ ಅಂತ ಹೇಳ್ತು. ಯಾರು ನಿನ್ನ ಮಗ ಅಂತ ಕೇಳಿದಾಗ ನನ್ನ ಮಗ 10 ವರ್ಷದಿಂದ ತೀರ್ಕೊಂಡ, ನನ್ನ ಮಗ ನಿನ್ನಂಗೆ ಇದ್ದ, ಅದಕ್ಕೆ ಬಂದೆ ಅಂತ ಹೇಳಿದ್ರು. ಅದಕ್ಕೆ ಎಲ್ಲಿ ತೀರ್ಕೊಂಡ್ರಿ ಅಂತ ಕೇಳಿದಾಗ ಮಲೆಬೆನ್ನೂರು ಹತ್ರ ತೀರ್ಕೊಂಡ ನನ್ನ ಮಗ, ದಕ್ಷಿಣ ಪುತ್ತೂರಲ್ಲಿ ಟ್ರಾಫಿಕ್ ಪೊಲೀಸ್ ಇದ್ರು ನನ್ನ ಮಗ ಅಂತ ಹೇಳಿದ್ರು. ಅವಾಗ ನಾನು ವಿಚಾರಿಸಿದಾಗ ಇದು ಹೆಸರೇ ಅಂತ ಕೇಳಿದಾಗ ಕುಬೇರ ಅಂತ ಹೇಳಿದ್ರು. ಕುಬೇರನ ನಮ್ಮ ಬ್ಯಾಚ್ಮೆಂಟ್ ಅವರು, 2011 ಬ್ಯಾಚ್ ಪೊಲೀಸ್ ಕಾನ್ಸ್ಟೇಬಲ್ ಅವರು. ಅವಾಗ ನಾನು ಅಮ್ಮನ ವಿಚಾರಿಸಿದಾಗ ಎಲ್ಲ ಕುಬೇರ ಫೋಟೋ ಎಲ್ಲ ತೋರಿಸಿದ್ರು. ಅವಾಗ ನಾವು ಆರ್ಥಿಕವಾಗಿ ಏನಾರ ಚೆನ್ನಾಗಿರೋದು ವಿಚಾರಿಸಿದಾಗ ಅಮ್ಮ ಭಾಳ ಆರ್ಥಿಕವಾಗಿ ತೊಂದರೆಯಲ್ಲಿತ್ತು. ಒಟ್ಟಾರೆ ನೊಂದ ತಾಯಿಗೆ ಪೊಲೀಸರು ಜೊತೆಯಾಗಿದ್ದು ತಾಯಿಯ ಪುತ್ರ ಶೋಕಕ್ಕೆ ಪೊಲೀಸರು ಸ್ಪಂದಿಸಿದ್ದಾರೆ. ಪೊಲೀಸರ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅನೀಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.